ಪ್ರಚೋದಿಸಿದರೆ ಕೇಸ್, ಪ್ರಚೋದನೆಯ ಭಾಷಣವನ್ನು ಮಾಡದಂತೆ ಕೇಸ್ ಬೀಳುತ್ತೆ ಅನ್ನುವಂಥದ್ದನ್ನು ಸದ್ಯಕ್ಕೆ ದಕ್ಷಿಣ ಕನ್ನಡದ ಪೊಲೀಸರು ನಿಜ ಮಾಡೋದಕ್ಕೆ ಹೊರಟಿದ್ದಾರೆ, ಅಥವಾ ಅಂಥದ್ದೊಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಸ್ಗಳು ದಾಖಲಾಗಿದ್ದಾವೆ, ಮನೆಗಳಿಗೆ ಹೋಗಿ ಬಾಗಿಲು ಬಡಿಯೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಕೇವಲ ಒಂದು ಸಮುದಾಯದವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಮತ್ತೆ ಆರೋಪ ಬಂದಿದೆ. ಇದಕ್ಕೇನೆ ಮೊದಲೇ ಹೇಳಿದ್ವಿ, ಈ ವಿಚಾರದಲ್ಲಿ ಬಹಳ ಪಾರದರ್ಶಕವಾಗಿರಬೇಕು. ನೀವು ಯಾವುದೇ ಒಂದು ಸಮುದಾಯದವರ ಬಗ್ಗೆ ಮಾತ್ರ ನೀವು ಟಾರ್ಗೆಟ್ ಮಾಡಿದರೆ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಅನುಮಾನಗಳಿದ್ದೇ ಇದ್ದಾವೆ. ಅದರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೀವಿ. ಕೆಲವು ತಿಂಗಳಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸ್ ಇಂದ ಅಫೆಕ್ಟ್ ಆಗಿದೆ. ಸುಹಾಸ್ ಶೆಟ್ಟಿ ಕೊಲೆ, ಅದಕ್ಕೆ ಪ್ರತೀಕಾರವಾಗಿ ಅಬ್ದುಲ್ ರಹಿಮಾನ್ ಕೊಲೆ, ಮತ್ತೊಂದು ಪ್ರತೀಕಾರಕ್ಕೆ ಪ್ಲಾನ್. ಹೀಗೆ ಸಾಲು ಸಾಲು ಕೊಲೆಗಳಿಂದಾಗಿ ಕೊತ ಕುದಿಯುತ್ತಿದ್ದ ಕರಾವಳಿಯನ್ನ ತಣ್ಣಗಾಗಿಸಲು ಖಾಕಿ ಹೊಸ ಮದ್ದು ರೆಡಿ ಮಾಡಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಎಸ್ಪಿ, ಮಂಗಳೂರಿಗೆ ಹೊಸ ಕಮಿಷನರ್ ನೇಮಕ ಆಗುತ್ತಿದ್ದಂತೆ ಈಗ ಬೇಟೆ ಶುರುವಾಗಿದೆ. ಹಳೆಯ ಕಡತಗಳನ್ನು ಕೆದಕುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಕರಾವಳಿಯಲ್ಲಿ ನಡೆದಿರುವ ಕೊಲೆಗಳು ಮತ್ತು ಹಂತಕರ ಜಾತಕವನ್ನ ಜಾಲಾಡುತ್ತಿದ್ದಾರೆ. ಆಗಲೇ ಪೊಲೀಸರಿಗೆ ಒಂದು ಅಂಶ ಕನ್ಫರ್ಮ್ ಆಗೋಗಿದೆ, ಇಲ್ಲಿ ನಡೆಯುವ ಕೊಲೆಗಳಿಗೂ ನಿರ್ದಿಷ್ಟ ಸಂಘಟನೆಗಳಿಗೂ ಸಂಪರ್ಕ ಇದೆ ಎನ್ನುವುದು. ಹಿಂದೆ ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಹಳೆ ಜಾತಕದಿಂದ ಮಾತ್ರ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ಅಸಾಧ್ಯ ಎನ್ನುವುದು ಪೊಲೀಸರಿಗೂ ಅರ್ಥವಾದಂತಿದೆ. ಹೀಗಾಗಿ ಮೇ ತಿಂಗಳಲ್ಲಿ ನಡೆದ 2 ಕೊಲೆಗಳು ಮತ್ತು ಅದರ ಸುತ್ತ ನಡೆದಿರುವ ಭಾಷಣಗಳ ಕ್ಲಿಪ್ಪಿಂಗ್ಗಳನ್ನು ಪರಿಶೀಲಿಸಿದ್ದಾರೆ. ತಮ್ಮ ಭಾಷಣಗಳಲ್ಲಿ ಪ್ರಚೋದನಾಕಾರಿ ಹೇಳಿಕೆ ನೀಡಿರುವ ನಾಯಕರ ವಿರುದ್ಧವೇ ಈಗ ಎಫ್ಐಆರ್ ದಾಖಲಿಸುವ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಕರಾವಳಿಯಲ್ಲಿ ಆರ್ಎಸ್ಎಸ್ನ ಹಿರಿಯ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ದ್ವೇಷ ಭಾಷಣ ಮಾಡಿದ ಆರೋಪದ ಮೇಲೆ ಕೇಸ್ ಬಿದ್ದಿದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿದ ಆರೋಪದಡಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. BNS 353 ಸಬ್ಸೆಕ್ಷನ್ 2 ಅಡಿ ಪ್ರಕರಣ ದಾಖಲಾಗಿದ್ದು ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ. ಒಂದೆಡೆ ಪೊಲೀಸರು ದ್ವೇಷ ಭಾಷಣದ ವಿರುದ್ಧ ಪ್ರಕರಣ ದಾಖಲಿಸಲು ಶುರು ಮಾಡಿದ್ರೆ, ಮತ್ತೊಂದೆಡೆ ಪುತ್ತೂರಿನ ಪ್ರಭಾವಿ ನಾಯಕ ಅರುಣ್ ಕುಮಾರ್ ಪುತ್ತಿಲಾಗೆ ಗಡೀಪಾರಾಗುವ ಭೀತಿ ಎದುರಾಗಿದೆ. ಇದೇ ವೇಳೆ ಪುತ್ತಿಲ ಪರಿವಾರ ಮುಖ್ಯಸ್ಥ ಅರುಣ್ ಕುಮಾರ್ ಪುತ್ತಿಲ ಗಡೀಪಾರಿಗೂ ಪೊಲೀಸರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಜೂನ್ 6ರಂದು ವಿಚಾರಣೆಗೆ ಬರುವಂತೆ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಯಿಂದ ನೋಟಿಸ್ ಹೋಗಿದೆ. ಜೂನ್ 6ರಂದು ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ನೇರವಾಗಿ ಗಡೀಪಾರು ಮಾಡಲಾಗುವುದು. ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲು ನಿರ್ಧಾರ ಮಾಡಲಾಗಿದೆ. ಹೀಗೆ ಕರಾವಳಿ ಜಿಲ್ಲೆಯ ಪ್ರಮುಖ ನಾಯಕರು ಮಾತ್ರವಲ್ಲ, ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಎಂದು ಕರೆಸಿಕೊಂಡು ಪೊಲೀಸರು ವಿಚಾರಣೆಗೆ ಕರೆದರೂ ಬಾರದವರ ವಿರುದ್ಧವೂ ಈಗ ಖಾಕಿ ಕಾರ್ಯಾಚರಣೆ ಶುರುವಾಗಿದೆ. ರಾತ್ರೋರಾತ್ರಿ ಮನೆಗಳ ಬಾಗಿಲು ತಟ್ಟಿರುವ ಪೊಲೀಸರ ಕ್ರಮದ ವಿರುದ್ಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ. ರಾತ್ರೋರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ಕಡಬ ಠಾಣಾ ವ್ಯಾಪ್ತಿಯಲ್ಲಿ ಕೆಲವರ ಮನೆಗಳಲ್ಲಿ ಶೋಧ ಕಾರ್ಯ ನಡೆಯಿತು. ಕರೆದರೂ ಠಾಣೆಗೆ ಬಾರದ 12 ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಲಾಗಿದೆ. ಮನೆಗಳಿಗೆ ದಿಢೀರ್ ಪೊಲೀಸರು ಬಂದಿದ್ದಕ್ಕೆ ವಿರೋಧವೂ ವ್ಯಕ್ತವಾಗಿದೆ. ಕಡಬ ಪೊಲೀಸ್ ಠಾಣೆ ಮುಂದೆ ಬಂದ ಕಾರ್ಯಕರ್ತರು ಮನೆಗೆ ಯಾಕೆ ಪೊಲೀಸರು ಬರ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ನಾವೇನು ರೌಡಿಗಳಲ್ಲ, ರಾತ್ರೋರಾತ್ರಿ ಬಾಗಿಲು ಬಡಿಯೋದು ಯಾಕೆ, ಪೊಲೀಸರು ಮನೆಗೆ ಬರೋದು ಬೇಡ, ನಾವೇ ಠಾಣೆಗೆ ಬರುತ್ತೇವೆ ಎಂದಿದ್ದಾರೆ. ಕೆಲವೊಮ್ಮೆ ಅಜ್ಞಾತ ಸ್ಥಳಗಳಿಗೂ ಪೊಲೀಸರು ಕರೆಯುತ್ತಾರೆ. ಯಾವ ಧೈರ್ಯದಲ್ಲಿ ನಾವು ರಾತ್ರಿ ಆ ಕಡೆಗೆ ಹೋಗೋದು ಎಂಬುದು ಪ್ರಶ್ನೆ. ಈ ಮಧ್ಯೆ ವಿಎಚ್ಪಿ ದಕ್ಷಿಣ ಪ್ರಾಂತ್ಯದ ಉಪಾಧ್ಯಕ್ಷ ಪೂವಪ್ಪ ವಿಚಾರಣೆ ಕೂಡ ನಡೆದಿದೆ. ರಾಘವೇಂದ್ರ ಮಠದಲ್ಲಿ ಮಲಗಿದ್ದ ಪೂವಪ್ಪ ಅವರನ್ನು ಎಬ್ಬಿಸಿ ವಿಚಾರಣೆ ಮಾಡಿ ಉಟ್ಟ ಬಟ್ಟೆಯಲ್ಲೇ ಪೂವಪ್ಪ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಇದಕ್ಕೂ ಆಕ್ಷೇಪ ವ್ಯಕ್ತವಾಗಿದೆ. ರಾತ್ರಿ 10 ಗಂಟೆಗೆ ಇಬ್ಬರು ಪೊಲೀಸ್ನವರು, ನಾನು ರಾಘವೇಂದ್ರ ಮಠದಲ್ಲಿ ಮಲ್ಕೊಂಡಿದ್ದೆ, ಆಗ ಅವರು ಬಂದು ಬಟ್ಟೆಗಳ ಮುಖಾಂತರ ಕರೆದು ಅವರು ನಾನು ಬಂದು ಹೇಳಿದ್ರು, ಹೀಗೆ ನಮ್ಮ ಮೇಲೆ ರಾಜು ನಿಮ್ಮೊಂದು ಫೋಟೋ ತೆಗಿಬೇಕು ಅಂತ ಹೇಳಿದ್ರು. ನಮ್ಮ ಫೋಟೋ ತೆಗೆದು ನನಗೆ 80 ವರ್ಷ ಆಯಿತು, ನಾನು ಇನ್ನು ಹೋಗಿ ಏನಾದರೂ ಗಲಾಟೆ ಮಾಡಲಿಕ್ಕೆ ಉಂಟಾ ಅಥವಾ ಏನಾದರೂ ಇದು ಮಾಡಲಿಕ್ಕೆ ಉಂಟಾ? ನನಗೆ ಗೌರವ ಹುದ್ದೆಯಾಗಿ ವಿಶ್ವವನ್ನು ಪರಿಸಿ ಗೌರವ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಅದನ್ನು ನನಗೆ ಸ್ವೀಕರಿಸಿದ್ರೆ ಮಾಡ್ತಾ ಇದ್ದೀವಿ. ಹಿಂದೂಗಳಿಗೆ ಮಾತ್ರ ಮಾಡುವುದಿದ್ರೆ ಸ್ವಲ್ಪ ಕಷ್ಟ ಉಂಟು, 2 ಕಡೆಯವರನ್ನು ಕರೆದು ಮಾತಾಡಿದರೆ ಸರಿ ಆಗ್ತದೆ. ಹೀಗೆ ಕರಾವಳಿಯಲ್ಲಿ ನಡೆಯುತ್ತಿರುವ ಸರಣಿ ಕೊಲೆಗಳಿಗೆ ಫುಲ್ ಸ್ಟಾಪ್ ಹಾಕಲು ಕಡೆಗೂ ಪೊಲೀಸರು ಆಕ್ಷನ್ಗಿಳಿದಿರುವಾಗಲೇ ಸರ್ಕಾರ ಹಾಗೂ ಖಾಕಿ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ.
ಕಾಂಗ್ರೆಸ್ ಹೇಳಿದಂತೆ ಪೊಲೀಸರು ಕೇಳುತ್ತಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಮುಟ್ಟಿದರೆ ಜಿಲ್ಲೆಯಲ್ಲಿ ದಂಗೆಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಯಾವಾಗ ಪೊಲೀಸ್ ಇಲಾಖೆ ಪ್ರಭಾಕರ್ ಭಟ್ರ ಮೈ ಮುಟ್ತದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬಹುದು ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಯಾವುದೇ ರೀತಿಯಲ್ಲಿ ಬಹುಶಃ ಪ್ರಭಾಕರ್ ಭಟ್ರನ್ನಾಗ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದರೆ ಖಂಡಿತ ಹಿಂದೂ ಸಮಾಜ ಅದಕ್ಕೆ ಉಗ್ರ ರೂಪದಲ್ಲಿ, ಪ್ರತಿಭಟನೆಯ ರೂಪದಲ್ಲಿ ಇರಬಹುದು, ಉಗ್ರ ಸ್ವರೂಪದಲ್ಲಿ ಉತ್ತರವನ್ನು ಕೊಡ್ಲಿಕ್ಕೂ ಸಜ್ಜಾಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಇವತ್ತು ವಿಶೇಷವಾಗಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕೇಸು ದಾಖಲು ಮಾಡಿದೆ. ಸುಹಾಸ್ ಶೆಟ್ಟಿ ಉತ್ತರ ಕ್ರಿಯೆ ಆಗಿ 20 ದಿನ ಆಯಿತು. ಆನಂತರ ಇವತ್ತು ಕೇಸು ದಾಖಲು ಮಾಡೋದಂದ್ರೆ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನ ಇದೇ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಮುಖಾಂತರ ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಇಂತಹ ಆರೋಪಗಳಿಗೆ ತಲೆಕೆಡಿಸಿಕೊಂಡಿಲ್ಲ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ನಿಶ್ಚಿತ ಎನ್ನುತ್ತಿದ್ದಾರೆ. ಅಲ್ಲದೆ ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಿದವರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲ ತಿಂಗಳಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ. ಕಾನೂನು ಸುವ್ಯವಸ್ಥೆ ಸರಿ ಮಾಡಲೆಂದೇ ಪೊಲೀಸರಿಂದ ಕಾರ್ಯಾಚರಣೆ ನಡೆಯುತ್ತಿರುವುದು. 10 ವರ್ಷಗಳ ಕೊಲೆ, ಗಲಭೆ ಕೃತ್ಯಗಳನ್ನು ಪರಿಶೀಲನೆ ಮಾಡಲಾಗಿದೆ. ಈ ವೇಳೆ ಕೃತ್ಯದಲ್ಲಿ ಭಾಗಿಯಾದ ಎಲ್ಲರಿಗೂ ಕೋಮು ಸಂಘಟನೆಗಳ ನಂಟಿದೆ. ಹೀಗಾಗಿ ಪೊಲೀಸರ ಕೆಲಸಕ್ಕೆ ಯಾರೇ ಅಡ್ಡಿ ಬಂದರೂ ಕಠಿಣ ಕ್ರಮ ನಿಶ್ಚಿತ ಎಂದು ಎಚ್ಚರಿಸಿದ್ದಾರೆ. ಕೆಲವು ತಿಂಗಳಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸ್ ಇಂದ ಅಫೆಕ್ಟ್ ಆಗಿದೆ. ಈ ಮರ್ಡರ್ಸ್ ಅನ್ನು ಅನಲೈಸ್ ಮಾಡಿದಾಗ, ಹಿಂದೆ ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ನಿನ್ನೆ ದಿವಸ ಕಡಬ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಡಬ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ 39/25 ಅಂಡರ್ ಸೆಕ್ಷನ್ 189(2) ಮತ್ತೆ 190 ನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು. ಕರಾವಳಿ ಜಿಲ್ಲೆಯಲ್ಲಿ ಶುರುವಾಗಿರುವ ಕೋಮು ಕೊಲೆಗಳನ್ನ ತಡೆಯುವ ನಿಟ್ಟಿನಲ್ಲಿ ಪೊಲೀಸರ ಕಾರ್ಯಾಚರಣೆ ಈಗ ತೀವ್ರಗೊಂಡಿದೆ. ಆದರೆ ಈಗ ಪೊಲೀಸರು ಕೇವಲ ಹಿಂದೂ ಸಂಘಟನೆಗಳ ನಾಯಕರು ಹಾಗೂ ಕಾರ್ಯಕರ್ತರನ್ನ ಮಾತ್ರ ವಿಚಾರಣೆ ನಡೆಸಿರುವುದು ಬಿಜೆಪಿಯ ಆಕ್ರೋಶಕ್ಕೆ ಗುರಿಯಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗುತ್ತಿದೆ, ಹಿಂದೂಗಳನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದೆಲ್ಲ ಬಿಜೆಪಿ ನಾಯಕರು ವಾಗ್ದಾಳಿ ಶುರು ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಯಾರು ತಪ್ಪು ಎಸಗಿದ್ದಾರೆ ತಪ್ಪಿತಸ್ಥರನ್ನ ಬಂಧಿಸಲಿ. ಆದ್ರೆ ಆ ನೆಪದಲ್ಲಿ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ. ಹಿಂದೂಗಳ ಧ್ವನಿಯನ್ನು ಉಡುಗಿಸಲಿಕ್ಕೆ ಆತಂಕವನ್ನು ವ್ಯಕ್ತಪಡಿಸ್ತಿರುವಂತಹ ಹಿಂದೂ ನಾಯಕರುಗಳನ್ನು ಜೈಲಿಗೆ ಹಾಕ್ತೀವಿ ಅನ್ನೋ ಒಂದು ಭಾವನೆಯನ್ನು, ವಾರ್ನಿಂಗನ್ನು ನೀವು ಕೊಡ್ತಾ ಇದ್ದೀರಿ. ಇದನ್ನು ನಾವು ಸಹಿಸ್ಕೊಂಡಿರೋಕ್ಕಾಗಲ್ಲ. ಇಲ್ಲಿನ ನೆಲ ಜಲ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡೋರನ್ನ ತುಳಿಯೋ ಮುಖಾಂತರವಾಗಿ ನೀವು ತಾಲಿಬಾನ್ ಸರ್ಕಾರವನ್ನು ತರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ಹಿಂದೂಗಳು ಇದ್ ಕಡೆ ಕೊಂಬು ಗಲಭೆ ಆಗೋದಾದ್ರೆ ದೇಶದಲ್ಲೆಲ್ಲ ಆಗಬೇಕು ಕೊಂಬು ಗಲಭೆ. ಆದ್ರೆ ಅದು ಬಿಟ್ಟು ಒಂದು ಕೋಮನವರು ಮಾತ್ರ ಸೈಜಬಲ್ ಇರೋ ಕಡೆ ಯಾಕೆ ಆಗ್ತಾರೆ? ಅವರುಗಳು ಇದನ್ನ ದಕ್ಷಿಣದ ಕಾಶ್ಮೀರದ ತರ ನೋಡ್ತಾ ಇದ್ದಾರೆ. ಇವ್ರದ್ದು ಪ್ರವೃತ್ತಿನೇ ತುಷ್ಟೀಕರಣದ ಪ್ರವೃತ್ತಿ ಇದೆ. ಹಾಗಾಗಿ ತುಷ್ಟೀಕರಣದಿಂದ ಮೂಲಭೂತವಾದಿತನದಿಂದ ಭಯೋತ್ಪಾದನೆ. ಆದರೆ ಬಿಜೆಪಿಯ ಈ ವಾಗ್ದಾಳಿಗೆ ತಿರುಗೇಟು ನೀಡಿರುವ ಗೃಹ ಸಚಿವ ಪರಮೇಶ್ವರ್, ನಾವು ಯಾರನ್ನೂ ಟಾರ್ಗೆಟ್ ಮಾಡುತ್ತಿಲ್ಲ, ತಪ್ಪು ಯಾರೇ ಮಾಡಿದ್ರೂ ಸುಮ್ಮನಿರೋದಿಲ್ಲ, ಮುಸ್ಲಿಮರಿರಲಿ ಹಿಂದೂಗಳಿರಲಿ ಯಾರೇ ತಪ್ಪು ಮಾಡಿದ್ರೂ ಕಠಿಣ ಕ್ರಮ ನಿಶ್ಚಿತ ಎಂದು ಖಡಕ್ಕಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಯಾರನ್ನು ಟಾರ್ಗೆಟ್ ಮಾಡಲ್ಲ. ಯಾವನು ಕಾನೂನು ವಿರುದ್ಧ ಹೋಗ್ತಾನೆ ಅವನ ಮೇಲೆ ಕ್ರಮ ತಗೊಂತೀವಿ. ನಾವು ಯಾವ ಮುಲಾಜ ಇಲ್ಲ. ನಾವು ನೋಡ್ರಿ, ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಹೋಗ್ತೀವಿ. ಅವ್ರು ಯಾರನ್ನಾಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ನಾವು ಯಾವ ಮುಲಾಜಿಲ್ಲ. ಕಾನೂನು ವಿರುದ್ಧ ಇಲ್ಲಾಂದ್ರೆ ನಿಮ್ಗೆ ಯಾಕೆ? ಕಾನೂನಿಗೆ ವಿರುದ್ಧ ಹೋದ್ರೆ ಮಾತ್ರ ಇದನ್ನ ನಾವು ಎನ್ಫೋರ್ಸ್ ಮಾಡ್ತೀವಿ. ಬಿಟ್ರೆ ನಾರ್ಮಲ್ ಆಗಿ ಜನ ಇರೋರು ಇರ್ತಾರಪ್ಪ. ಇದರ ನಡುವೆಯೇ ಇಂದು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಮಳೆಯನ್ನು ಲೆಕ್ಕಿಸದೆ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಬ್ದುಲ್ ರಹಿಮಾನ್ ಹತ್ಯೆಗೆ ಸರ್ಕಾರದ ವೈಫಲ್ಯವೇ ಕಾರಣ. ಪ್ರಚೋದನಾಕಾರಿ ಭಾಷಣ ಮಾಡುವವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳದೆ ಇದ್ದಿದ್ದರಿಂದಲೇ ರಹಿಮಾನ್ ಹತ್ಯೆಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ದಲಿತರು ಎಲ್ಲರೂ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ನಾವು ಸಂಘ ಪರಿವಾರ ನೀಡಬೇಕು.
ನಾವೆಲ್ಲರೂ ಒಂದಾಗಬೇಕು. ಸಂಘ ಪರಿವಾರಕ್ಕೆ ಧರ್ಮ ಇಲ್ಲ, ಅವರಿಗೆ ಮಹಾಭಾರತ ಭಗವದ್ಗೀತೆ ಅಲ್ಲ, ಅವರು ಬಂಚ್ ಆಫ್ ಥಾಟ್ಸ್ ನಿಂದ ಬಂದವರು. ಸರ್ಕಾರ ಅರ್ಥ ಮಾಡಿಕೊಳ್ಬೇಕು, ನಾವು ಹಿಂಜರಿಯುವುದಿಲ್ಲ. ನಮ್ಮ ನ್ಯಾಯದ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿ ಆಗಿದೆ. ಅಶ್ರಫ್ನ ಜೀವ ಯಾವಾಗ ಕುರುಪಿನಲ್ಲಿ ಬಿತ್ತು ಅಂತ ನಾವು ಒಟ್ಟಾಗಿದ್ದೇವೆ. ಅಲ್ಲಿ ಜಲೀಲ್ ಕೃಷ್ಣಾಪುರ ಇದ್ರು, ಅಲ್ಲಿ ರಿಯಾಜ್ ಕರಂಬು ಇದ್ರು, ಅಲ್ಲಿ ಅಶ್ರಫ್ ಅಕ್ಕ ಇದ್ರು, ಮೇಯರ್ ಅಶ್ರಫ್ ಅವರಿದ್ರು, ಅಲ್ಲಿ ಸುಹೈಲ್ ಕಂದಕರ್ ಅವರಿದ್ರು, ಅಲ್ಲಿ ಕೆ ಶಾಮಲ್ ಅವರಿದ್ರು. ನಾವು ಒಟ್ಟಾಗಿ ಆಗಿದೆ. ಶಾಮಲಾಕರ್ ಅವರೇ, ಮೇಯರ್ ಮಾಜಿ ಮೇಯರ್ ಅಶ್ರಫ್ ಅವರೇ, ಇವರ ಶೋಕಾಸ್ ನೋಟಿಸ್ಗಳಿಗೆ ನೀವು ಭಯಪಡಬೇಡಿ. ನಿಮ್ಮೊಂದಿಗೆ ಈ ಸಮುದಾಯ ಇದೆ. ಎಸ್ಡಿಪಿಐ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಎಸ್ಡಿಪಿಐ ಪ್ರತಿಭಟನೆ ನಡೆಯುತ್ತಿರುವ ಸ್ಥಳದಲ್ಲೇ ಪೊಲೀಸರು ಭರ್ಜರಿ ಡ್ರಿಲ್ ಮಾಡಿ ಇನ್ನು ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬ ಸಂದೇಶ ನೀಡಿದ್ರು. ಸದ್ಯ ಕರಾವಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರ ಕ್ರಮ ಹೆಚ್ಚು ಪಾರದರ್ಶಕವಾಗಿರಬೇಕು. ಕೇವಲ ಒಂದು ಸಮುದಾಯವನ್ನ ಮಾತ್ರ ಗುರಿಯಾಗಿಸಿ ಪ್ರಕರಣಗಳು ದಾಖಲಾಗುತ್ತಾ ಹೋದ್ರೆ ಅದು ಮತ್ತೊಂದಷ್ಟು ಅವಾಂತರಗಳಿಗೆ ಎಡೆಮಾಡಿಕೊಡುವ ಅಪಾಯ ಇದ್ದೇ ಇದೆ. ಹೀಗಾಗಿ ಜನರನ್ನ ಎತ್ತಿಕಟ್ಟುವ ಪ್ರಯತ್ನ ನಡೆಸುವ ಪ್ರತಿಯೊಬ್ಬರ ವಿರುದ್ಧವೂ ಕ್ರಮಕ್ಕೆ ಮುಂದಾದಲ್ಲಿ ಮಾತ್ರ ದಕ್ಷಿಣ ಕನ್ನಡದಲ್ಲಿ ಜನರು ನೆಮ್ಮದಿಯಿಂದ ಓಡಾಡಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಸದ್ಯಕ್ಕೆ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಮೂಲಕವಾಗಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಈ ರೀತಿಯ ಪ್ರಕರಣಗಳನ್ನು ದಾಖಲಿಸುವ ಪ್ರಕ್ರಿಯೆ ಕೇವಲ ಯಾರದೋ ಒತ್ತಡಕ್ಕೆ, ಕೇವಲ ಒಂದು ಕಡೆಯದ್ದು ಮಾತ್ರನೇ ದಾಖಲು ಮಾಡುವಂತಹ ಪ್ರಯತ್ನ ಆಗಬಾರ್ದು. ಯಾರ್ಯಾರು ಇಲ್ಲಿ ಪ್ರಚೋದನೆಯನ್ನು ಮಾಡ್ತಾರೆ, ಯಾವ್ಯಾವ ಸ್ವರೂಪದಲ್ಲಿ ಪ್ರಚೋದನೆಯನ್ನು ಮಾಡ್ತಾರೆ ಅಂಥವರನ್ನೆಲ್ಲರನ್ನೂ ಕೂಡ ಈ ಹಂತದಲ್ಲಿ ಮಟ್ಟ ಹಾಕುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರಾ? ಅವ್ರ ವಿರುದ್ಧ ಪ್ರಕರಣ ದಾಖಲಿಸ್ತಾರಾ? ಅವ್ರನ್ನ ನ್ಯಾಯಾಲಯದ ಕಟಕಟೆಗೆ ತಂದು ನಿಲ್ಲಿಸ್ತಾರಾ? ಆ ಮೂಲಕವಾಗಿ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಮ್ಮದಿಯನ್ನು ನೆಲೆಸುವಂತೆ ಮಾಡ್ತಾರಾ ಅಂತ ನೋಡಬೇಕು. ಅಂತಿಮವಾಗಿ ಆಗಬೇಕಾಗಿರೋದು ಒಂದೇನೆ, ಎಲ್ಲರೂ ಕೂಡ ನಾಗರಿಕ ಸಮಾಜ ಬಯಸುವಂಥದ್ದು ಒಂದೇನೆ. ಇಲ್ಲಿ ಸರಣಿ ಕೊಲೆಯನ್ನು ಧರ್ಮದ ಹೆಸರಿನಲ್ಲಿ, ದ್ವೇಷದ ಹೆಸರಿನಲ್ಲಿ, ಪ್ರತೀಕಾರದ ಹೆಸರಿನಲ್ಲಿ ಯಾವ್ಯಾವ ಕೊಲೆಗಳು ಆಗ್ತಾ ಇದ್ದಾವೋ ಆ ಸರಣಿ, ಆ ಚೈನ್ ಏನಿದೆ ಅದು ಕಟ್ ಆಗಬೇಕು, ಅದು ನಿಲ್ಲಬೇಕು, ಅದು ಇನ್ನು ಮುಂದೆ ನಡಿಬಾರದು. ಯಾಕಂದರೆ ನಾಗರಿಕ ಸಮಾಜದಲ್ಲಿ ಈ ರೀತಿಯಂತಹ ದ್ವೇಷದ ಕೊಲೆಗಳಿಗೆ ಅವಕಾಶ ಇರಬಾರ್ದು. ವಿನಾಕಾರಣ ಕೊಲ್ಲುವಂಥದ್ದಕ್ಕೆ ಅವಕಾಶ ಇರಬಾರ್ದು. ಅದನ್ನು ತಡೆಯುವ ಪ್ರಯತ್ನವನ್ನು ಸರ್ಕಾರ ಮಾಡಲೇಬೇಕು. ಅದು ಸರ್ಕಾರದ ಜವಾಬ್ದಾರಿ ಆಗಿರುವಂಥದ್ದು.